ಸೊ ಹೈ ಫ್ರೆಂಡ್ಸ್ ಬೆಳೆಯೋಣ. ಸೊ ನಾಳಿಂದ ಬ್ಯಾಂಕ್ ನಿಫ್ಟಿ ಮತ್ತು ನಿಫ್ಟಿನ ಯಾವ ರೀತಿ ಕ್ಲಿಯರ್ ಮಾಡ್ಕೊಂಡು ನೋಡ್ಕೊಳ್ಳೋಣ. ಸೊ ನೋಡ್ರಿ, ಇಲ್ಲಿ ಬ್ಯಾಂಕ್ ನಿಫ್ಟಿ ಒಳಗೆ ಏನಾಗಿದೆಪ್ಪ ಅಂದ್ರೆ ಮಾರ್ಕೆಟ್ದಲ್ಲಿ ಏನಾಗಿತ್ತಪ್ಪ ಅಂದ್ರೆ ನಾವು ನಿನ್ನಿಂದ ಏನ್ ಡಿಸ್ಕಸ್ ಮಾಡಿದಪ್ಪ ಅಂತಂದ್ರೆ ಎಲ್ಲಿವರೆಗೂ ಈ ಒಂದು ಲೆವೆಲ್ ಬ್ರೇಕ್ ಮಾಡಂಗಿಲ್ಲ ಅಲ್ಲಿವರೆಗೂ ಏನಾಗಿಲ್ಲಪ್ಪ 48,800 ಎಲ್ಲಿವರೆಗೂ ಬ್ರೇಕ್ ಮಾಡಿ ಎಲ್ಲಿವರೆಗೂ ಮಾರ್ಕೆಟ್ ಕೆಳಗಡೆ ಹೋಗಲ್ಲ ಅಂತ ಹೇಳಿದೆ. ಸೊ ಬಟ್ ಇವತ್ತು ಮಾರ್ಕೆಟ್ ಏನ್ ಮಾಡ್ತಪ್ಪ ಅಂದ್ರೆ ಸ್ವಲ್ಪ ಗ್ಯಾಪ್ ಡೌನ್ ಹಾಕಿ ಮಾರ್ಕೆಟ್ ಏನ್ ಮಾಡ್ತಪ್ಪ ಅಂದ್ರೆ ಸ್ವಲ್ಪ ಅಲ್ಲೇ ಕನ್ಸಲ್ಟೇಷನ್ ಆಗಿದೆ. ಸೊ ಟೋಟಲ್ ಆಗಿ ಏನಪ್ಪಾ ಅಂದ್ರೆ ಈ ಒಂದು ದೊಡ್ಡ ಕ್ಯಾಂಡಲ್ ಇದೆಯಲ್ಲ, ಓಕೆ, ಈ ಒಂದು ದೊಡ್ಡ ಕ್ಯಾಂಡಲ್ ಅಂದ್ರೆ ಸರಿ 49,600 ಮತ್ತು 49,800 ಸರಿಸುಮಾರು ಎಷ್ಟಪ್ಪ ಅಂದ್ರೆ ಒಂದು 800 ಪಾಯಿಂಟ್. ಓಕೆ, ಒಂದು 800 ಪಾಯಿಂಟ್ ಮಾರ್ಕೆಟ್ ಏನಪ್ಪಾ ಅಂದ್ರೆ ಒಂದು ರೇಂಜ್ ಅಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೆ. ಹೌದಾ? ಸೊ ಈ ಡೋಜಿ ಈ ಒಂದೇನು ಇನ್ಸೈಡ್ ಕ್ಯಾಂಡಲ್ ಆಗಿದ್ದಿಲ್ಲ, ಇನ್ಸೈಡ್ ಕ್ಯಾಂಡಲ್ ಒಂದು ಕೆಪಾಸಿಟಿ ಏನಪ್ಪಾ ಅಂದ್ರೆ ಮಾರ್ಕೆಟ್ ದಲ್ಲಿ ಯಾವಾಗ ಈ ಇನ್ಸೈಡ್ ಕ್ಯಾಂಡಲ್ ಮಾರ್ಕೆಟ್ ಯಾವಾಗ ಬ್ರೇಕ್ ಮಾಡುತ್ತೆ, ಓಕೆ, ಈ ಇನ್ಸೈಡ್ ಕ್ಯಾಂಡಲ್ ಬಿಗ್ ಕ್ಯಾಂಡಲ್ ಇದ್ರೆ ಈ ಬಿಗ್ ಕ್ಯಾಂಡಲ್ ಮೇಲ್ಗಡೆ ಕ್ರಾಸ್ ಮಾಡ್ತಪ್ಪ ಮಾರ್ಕೆಟ್ ಮೇಲ್ಗಡೆ ಹೋಗುತ್ತೆ ಅಥವಾ ಕೆಳಗಡೆ ಕ್ರಾಸ್ ಮಾಡ್ತಪ್ಪ ಮಾರ್ಕೆಟ್ ಕೆಳಗಡೆ ಬರುತ್ತೆ. ಇದು ಅರ್ಥಪ್ಪ ಆತಂದ್ರೆ ಯಾವಾಗ ಈ ಒಂದು ಇನ್ಸೈಡ್ ಕ್ಯಾಂಡಲ್ ಬ್ರೇಕ್ ಮಾಡ್ಕೊಂಡು ಹೋಗುತ್ತಲ್ಲ ಅವಾಗ ಮಾರ್ಕೆಟ್ ನಿಂತು ಒಂದು ಡೈರೆಕ್ಷನ್ ಅಲ್ಲಿ ಮಾರ್ಕೆಟ್ ಮೇಲ್ಗಡೆ ಹೋಗ್ಬೋದು ಅಥವಾ ಕೆಳಗಡೆನೂ ಹೋಗ್ಬೋದು. ಓಕೆ, ಸೊ ಈ ರೀತಿ ಆಗಿರ್ತಕ್ಕಂಥ ಸಿನಾರಿಯೋ ಇರೋದ್ರಿಂದ ಮಾರ್ಕೆಟ್ ದಲ್ಲಿ ನಾವು ನಾಳೆ ದಿನ ಬಹಳ ಜಾಸ್ತಿ ಎಕ್ಸ್ಪ್ರೆಷನ್ ಮಾಡಕ್ ಆಗುದಿಲ್ಲ. ಯಾಕಪ್ಪ ಅಂದ್ರೆ ಇನ್ಸೈಡ್ ಕ್ಯಾಂಡಲ್ ಇದ್ರೆ ಹೀಗಾಗಿ ಏನ್ ಮಾಡ್ಬೋದಪ್ಪ ಅಂದ್ರೆ ನಾಳೆ 49,600 ಬ್ರೇಕ್ ಮಾಡ್ಬೇಕು, ಒಂದು ಇಲ್ಲಪ್ಪ ಅಂತಂದ್ರೆ 48,800 ಬ್ರೇಕ್ ಮಾಡ್ಬೇಕು. ಈ ಎರಡು ಒಳಗೆ ಮಾರ್ಕೆಟ್ ಏನೋ ಸಿಕ್ಕಾಕೊಂಡ್ಬತ್ತಪ್ಪ ಅಂದ್ರೆ ನಾವು ಮಾರ್ಕೆಟ್ ದಲ್ಲಿ ಟ್ರೇಡ್ ಮಾಡಕ್ಕೆ ಆಗುದಿಲ್ಲ. ಯಾಕಂದ್ರೆ ನಮ್ಮ ಕೆಳಗಡೆ ಬಂತಪ್ಪ ಮೇಲ್ಗಡೆ ಹೋಗುತ್ತೆ, ಮೇಲ್ಗಡೆ ಬಂದ್ಮೇಲೆ ಮಾರ್ಕೆಟ್ ಕೆಳಗಡೆ ಹೋಗ್ತಕ್ಕಂಥ ಚಾನ್ಸಸ್ ಇದು ತುಂಬಾನೇ ಇದೆ. ಓಕೆ, ಸೊ ನಿನ್ನಿಂದ ಕೆಲವೊಂದಿಷ್ಟು ನಾವು ಡಿಸ್ಕಷನ್ ಮಾಡಿದ ಪಾಯಿಂಟ್ ಅಲ್ಲಿ ಆ ಪಾಯಿಂಟ್ ಅಲ್ಲಿ ಏನಾಗಿತ್ತಪ್ಪ ಮಾರ್ಕೆಟ್ ದಲ್ಲಿ ಈ ಒಂದು ಪಾಯಿಂಟ್ ತುಂಬಾನೇ ಇಂಪಾರ್ಟೆಂಟ್ ಅಂತ ಹೇಳಿದೆ. 49,600. ಓಕೆ, 49,600 ತುಂಬಾನೇ ಇಂಪಾರ್ಟೆಂಟ್ ಅಂತ. ಅಕಸ್ಮಾತ್ ಏನಾದ್ರು ಇಲ್ಲಿ ಓಪನ್ ಆಗಿ ಕೆಳಗಡೆ ಬಂತಪ್ಪ ಅಂದ್ರೆ ಎಲ್ಲಿ ನಿಮ್ಗೆ ಸಪೋರ್ಟ್ ತಗೋಕ್ ಹೇಳಿದೆ 49,200 ಸಪೋರ್ಟ್ ತಗೋದಂತ ಹೇಳಿದೆ ಈ ಒಂದು ಕ್ಯಾಂಡಲ್. ಓಕೆ, ಸೊ ಅದೇ ರೀತಿ ಮಾರ್ಕೆಟ್ ಏನಪ್ಪಾ ಅಂದ್ರೆ ಇದು ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಕನ್ಸಲ್ಟೇಷನ್ ಆಗಿದೆ. ಹೌದಾ? ಸೊ ಬಟ್ ಮಾರ್ಕೆಟ್ ಇರ್ತಕ್ಕಂಥ ಒಂದು ಸಿನಾರಿ ಯಾವ್ದಪ್ಪ ಅಂದ್ರೆ ಬುಲಿಶ್ ಸಿನಾರಿ ಇದೆ. ಹೌದಾ? 48,800 ಬ್ರೇಕ್ ಮಾಡ್ಕೋಬೇಕು, ಆಧಾರ್ ಕೂಡ ಏನ್ ಮಾಡಬೇಕಪ್ಪ ಅಂದ್ರೆ 48,806 ಕೆಳಗಡೆ ಬ್ರೇಕ್ ಮಾಡ್ಕೊಂಡು ಹೋದ್ರೆ ಮತ್ತೆ ಏನಾಗುತ್ತಪ್ಪ ಮಾರ್ಕೆಟ್ ಕೆಳಗಡೆ ಹೋಗುತ್ತೆ. ಓಕೆ, ಸೊ ಇಲ್ಲಿ ನಾಳಿನ ಇದ್ದಷ್ಟು ನಾವು ಏನ್ ಮಾಡಬಹುದಪ್ಪ ಅಂದ್ರೆ ಮಾರ್ಕೆಟ್ ಮತ್ತೆ ಇಲ್ಲಿ ಫ್ಲಾಟ್ ಆಗಿ ಓಪನ್ ಆಯ್ತಪ್ಪ. ಓಕೆ, ಫ್ಲಾಟ್ ಆಗಿ ಓಪನ್ ಆಯ್ತಾರೆ ಮಾರ್ಕೆಟ್ ಅವಾಗ ಏನ್ ಮಾಡಬಹುದಪ್ಪ ಅಂದ್ರೆ ಕನ್ಸಲ್ಟೇಷನ್ ಆಗಿ ಮಾರ್ಕೆಟ್ ಬ್ರೇಕ್ ಮಾಡ್ಕೊಂಡು ಈ ಒಂದು ಲೈನ್ ಬ್ರೇಕ್ ಮಾಡ್ಕೊಂಡಿತ್ತಪ್ಪ ಅಂದ್ರೆ 49,400 ಬ್ರೇಕ್ ಮಾಡ್ಕೊಂಡಿತ್ತಪ್ಪ ಅಂದ್ರೆ ಫಸ್ಟ್ ಆಗುತ್ತೆ 49,600 ಸಿಗುತ್ತೆ. ಓಕೆ, ಫಸ್ಟ್ ಆಗುತ್ತೆ 49,600 ಅದನ್ನು ಕೂಡ ಏನೋ ಬ್ರೇಕ್ ಮಾಡ್ಕೊಂಡಿತ್ತಪ್ಪ ನಾವು ನೆಕ್ಸ್ಟ್ ಟಾರ್ಗೆಟ್ ಯಾವ್ದು ಸಿಗುತ್ತಪ್ಪ ಅಂದ್ರೆ 49,900 ವರೆಗೂ ಕೂಡ ಮಾರ್ಕೆಟ್ ನಮ್ಮ ನಾಳಿನ ಟಾರ್ಗೆಟ್ ನಾವು ಎಕ್ಸ್ಪ್ರೆಷನ್ ಮಾಡ್ಬೋದು. ಅಥವಾ ಈ ರೀತಿನೂ ಆಗ್ಬೋದು, ಕನ್ಸಲ್ಟೇಷನ್ ಆಗಿ ಮಾರ್ಕೆಟ್ ಇಲ್ಲಿ ಫ್ಲಾಟ್ ಓಪನ್ ಆಗಿ ಕನ್ಸಲ್ಟೇಷನ್ ಕೆಳಗಡೆ ಬ್ರೇಕ್ ಮಾಡ್ತಪ್ಪ ಅಂದ್ರೆ ನಾವು ಫಸ್ಟ್ ಟಾರ್ಗೆಟ್ ಯಾವ್ದು ಸಿಗುತ್ತಪ್ಪ ಇಲ್ಲಿ ಸಿಗುತ್ತೆ 48,900. ಓಕೆ, ಈ 48,900 ಏನು ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂದ್ರೆ ಅವಾಗ ನೆಕ್ಸ್ಟ್ ಟಾರ್ಗೆಟ್ ಯಾವ್ದು ಸಿಗುತ್ತಪ್ಪ ಅಂದ್ರೆ 48,800 ಅದನ್ನು ಕೂಡ ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಯಾವ್ದು ಸಿಗುತ್ತಪ್ಪ 48,600. ಈ ರೀತಿ ಆಗಿರ್ತಕ್ಕಂಥ ನಮಗೆ ನಾಳಿನ ಮಾರ್ಕೆಟ್ ದಲ್ಲಿ ನೋಡತಕ್ಕಂಥ ಚಾನ್ಸಸ್ ಇದೆ. ಯಾಕಪ್ಪ ಅಂದ್ರೆ ಈ ಸ್ವಲ್ಪ ಒಂದು ಲೈನ್ ಅನ್ನು ನೋಡಿದ್ರೆ ಇಲ್ಲೇನಿದೆಪ್ಪ ಅಂದ್ರೆ ಸ್ವಲ್ಪ ಕನ್ಸಲ್ಟೇಷನ್ ಆಗಿದೆ. ಓಕೆ, ಇದು ಟ್ರೆಂಡ್ ಲೈನ್ ಇದೆ. ಓಕೆ, ಇಲ್ಲೇನು ಕೂಡ ಒಂದು ರೆಸಿಸ್ಟೆನ್ಸ್ ತಗೊಂಡು ಇಲ್ಲೇನು ಕೂಡ ರೆಸಿಸ್ಟೆನ್ಸ್ ಇದೆ. ಒಂದು ವೇಳೆ ಏನಾದ್ರು ಮಾರ್ಕೆಟ್ ದಲ್ಲಿ ಓಕೆ ಈ ಒಂದು ಗ್ಯಾಪ್ ಡೌನ್ ಏನು ಓಪನ್ ಆಯ್ತಪ್ಪ ಅಂದ್ರೆ ಗ್ಯಾಪ್ ಡೌನ್ ಓಪನ್ ಆಗಿ ಸ್ವಲ್ಪ ಕನ್ಸಲ್ಟೇಷನ್ ಆಗಿ ಈ ಒಂದು ರೆಸಿಸ್ಟೆನ್ಸ್ ಗೆ ಓಕೆ ಈ ಒಂದು ರೆಸಿಸ್ಟೆನ್ಸ್ ಗೆ ಮತ್ತು ಈ ಟ್ರೆಂಡ್ ಲೈನ್ ಇರ್ತಕ್ಕಂಥ ರೆಸಿಸ್ಟೆನ್ಸ್ ತಗೊಂಡಿದ್ದ ಮಾರ್ಕೆಟ್ ಎಂ ಪ್ಯಾಟ್ ಮಾಡ್ಕೊಂತ ಕನ್ಸಲ್ಟೇಷನ್ ಮಾಡ್ಕೊಂಡು ಕೆಳಗಡೆ ಬರ್ತಪ್ಪ ಅಂದ್ರೆ ಫಸ್ಟ್ ನಮಗೆ 49,000 ಏನು ಬ್ರೇಕ್ ಮಾಡ್ಕೊಂಡು ಹೋಯ್ತು ಅವ್ರು ಡೈರೆಕ್ಟ್ ಟಾರ್ಗೆಟ್ ಇರುತ್ತಪ್ಪ ಅಂದ್ರೆ 48,800 ಈ ಟಾರ್ಗೆಟ್ ಅನ್ನು ನಾಳೆ ಏನ್ ಮಾಡಬೇಕಪ್ಪ ಎಕ್ಸ್ಪ್ರೆಷನ್ ಮಾಡೋದಂತ ಚಾನ್ಸಸ್ ಇದೆ. ಒಂದ್ ವೇಳೆ ಏನಾದ್ರು ಈ ಡೈರೆಕ್ಟ್ 49,800 ಬೇರೆ ಏನಾದ್ರು ಮಾರ್ಕೆಟ್ ಓಪನ್ ಆಯ್ತಪ್ಪ ಅಂದ್ರೆ ನಮಗೆ ಫಸ್ಟ್ ಏನ್ ಮಾಡ್ತಪ್ಪ ಕೆಳಗಡೆ ಬಂದು ಓಕೆ ಕೆಳಗಡೆ ಬಂದು ಈ ಒಂದು ಏರಿಯಾ 49,500 ಇದಕ್ಕೆ ಏನ್ ಮಾಡ್ತಾ ಸ್ವಲ್ಪ ಸಪೋರ್ಟ್ ತಗೊಂಡು ಇಲ್ಲಿ ಇರ್ತಕ್ಕಂಥ ಎಲ್ಲಾ ಎಫ್ಎಲ್ ಗಳನ್ನ ಹಿಟ್ ಮಾಡ್ಕೊಂಡು ಮಾರ್ಕೆಟ್ ಮಾಡ್ತಪ್ಪ ಮತ್ತೆ ಮೇಲ್ಗಡೆ ಹೋಯ್ತಪ್ಪ ಅಂದ್ರೆ ಡೈರೆಕ್ಟ್ ಆಗಿ 49,900 ಕೂಡ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಬ್ರೇಕ್ ಮಾಡ್ಕೊಂತ ಹೋಗ್ತಕ್ಕಂಥ ಚಾನ್ಸಸ್ ಕೂಡ ಇದು ತುಂಬಾನೇ ಇರ್ತವೆ. ಓಕೆ, ಸೊ ಕೆಳಗಡೆ ಬಂದ್ರೆ 48,600 ಪೂರಾ ಬ್ರೇಕ್ ಮಾಡ್ಕೊಂಡು ಹೋಗ್ಬೇಕು, ಅವಾಗ ಪೂರಾ ನಿಮಗೆ ಹೆವಿ ಫಾಲ್ ನ ನೋಡ್ಬೋದು. ಇಲ್ಲಪ್ಪ ಅಂದ್ರೆ ಏನಾಗ್ತಪ್ಪ ಅಂದ್ರೆ ನಮ್ಗೆ ಫಸ್ಟ್ 49,000 ಮತ್ತು ಆಮೇಲೆ 48,800 ಕೂಡ ಮಾರ್ಕೆಟ್ ನಮ್ಗೆ ಇಲ್ಲಿ ಏನ್ ಮಾಡ್ಬೋದಪ್ಪ ಅಂದ್ರೆ ಜಸ್ಟ್ ನಾವು ಟ್ರಾಪ್ ಮಾಡ್ಕೋತ ಇಲ್ಲಿ ಕನ್ಸಲ್ಟೇಷನ್ ಆಗಿ ಮಾರ್ಕೆಟ್ ನಾಳಿನ ದಿನ ಟೈಮ್ ವೇಸ್ಟ್ ಮಾಡೋದ್ರ ಚಾನ್ಸಸ್ ಕೂಡ ಇಲ್ಲಿ ನಾವು ಬ್ಯಾಂಕ್ ನೋಡ್ಬೋದು. ಸೊ ಅದೇ ರೀತಿಯಾಗಿ ನಾವು ನಿಫ್ಟಿ ಹೋಗಿ ನೋಡಿದ್ರೆ ನಿಫ್ಟಿ ಹೋಗಿ ಏನಪ್ಪಾ ಅಂದ್ರೆ ಕಂಟಿನ್ಯೂಸ್ ಆಗಿ ಸಪೋರ್ಟ್ ಒಂದು ಝೋನ್ ದಲ್ಲಿ ಇಲ್ಲಿ ಗ್ರೀನ್ ಕ್ಯಾಂಡಲ್ ಆಗ್ತಾ ಇದೆ. ಹೌದಾ? 22,800. ಓಕೆ, ಈ 22,800 ಕಂಟಿನ್ಯೂಸ್ ಆಗಿ ಸಪೋರ್ಟ್ ಝೋನ್ ದಲ್ಲಿ ಮಾರ್ಕೆಟ್ ಕನ್ಸಲ್ಟೇಷನ್ ಆಗ್ತಾ ಇರೋದ್ರಿಂದ ಟ್ರೇಡ್ ಮಾಡ್ತಾ ಇರೋದ್ರಿಂದ ಇದನ್ನು ಕೂಡ ಏನಾಗಿದೆಪ್ಪ ಅಂದ್ರೆ ಬ್ಯಾಂಕ್ ನಿಫ್ಟಿ ತರನೇ ಇಲ್ಲಿನೂ ಕೂಡ ಒಂದು ಇನ್ಸೈಡ್ ಕ್ಯಾಂಡಲ್ ಇದೆ. ಹೌದಾ? ಸೊ ಇಲ್ಲಿ ಏನಪ್ಪಾ ಅಂದ್ರೆ 22,800 ಆಮೇಲೆ ಮೇಲ್ಗಡೆ ಇರ್ತಕ್ಕಂಥದ್ದು 23,50. ಓಕೆ, ಸೊ ಈ ರೀತಿಯಾಗಿರ್ತಕ್ಕಂಥ ಒಂದು ಮಾರ್ಕೆಟ್ ದಲ್ಲಿ ಸರಿಸುಮಾರು ಒಂದು 250 ಪಾಯಿಂಟ್. ಓಕೆ, 250 ಪಾಯಿಂಟ್ ಮಾರ್ಕೆಟ್ ಇರೋದ್ರಲ್ಲಿ ಇವಾಗ ಮಾರ್ಕೆಟ್ ಈ ಒಂದು ಝೋನ್ ಅನ್ನು ಬ್ರೇಕ್ ಮಾಡ್ಕೋಬೇಕು. ಓಕೆ, ಫಸ್ಟ್ ಗೆ 23,150 ಬ್ರೇಕ್ ಮಾಡ್ಕೊಳ್ಬೇಕು. ಅದು ಕೂಡ ಏನ್ ಮಾಡ್ಬೇಕಪ್ಪ ಅಂದ್ರೆ ಸೆಕೆಂಡ್ ಟಾರ್ಗೆಟ್ ನಮಗೆ ಎಲ್ಲಿ ಸಿಗುತ್ತಪ್ಪ ಅಂದ್ರೆ 23,200. ಈ 23,200 ಎಲ್ಲಿವರೆಗೂ ಬ್ರೇಕ್ ಮಾಡಿಲ್ಲ ಅಲ್ಲಿವರೆಗೂ ಮಾರ್ಕೆಟ್ ಮೇಲ್ಗಡೆ ಹೋಗಿಲ್ಲ. ಯಾಕಪ್ಪ ಅಂದ್ರೆ
ಇಲ್ಲಿ ನೋಡ್ರಿ ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಏನಿರುತ್ತೆ 23,200 ಕಂಟಿನ್ಯೂಸ್ ಆಗಿ ಸಪೋರ್ಟ್ ರೆಸಿಸ್ಟೆನ್ಸ್ ಮಾಡ್ಕೊಂಡಿರೋದ್ರಿಂದ ಇದೊಂದು ಸ್ವಲ್ಪ ತುಂಬಾ ಕ್ರಿಟಿಕಲ್ ಆಗಿರ್ತಕ್ಕಂಥ ಒಂದು ಪಾಯಿಂಟ್ ಇದೆ ಯಾವ್ದು 23,200. ಓಕೆ, ಸೊ ಈಗ ಏನ್ ಮಾಡ್ಬೋದಪ್ಪ ಅಂದ್ರೆ ನಾವು ಈ 23,200 ಯಾವಾಗ ಬ್ರೇಕ್ ಮಾಡ್ಕೊಂಡು ಸೆಷನ್ ಆಗುತ್ತೆ ಅವಾಗ ಕಂಟಿನ್ಯೂಸ್ ಆಗಿ ನಮಗೆ ಗ್ರೀನ್ ಕಲರ್ ದೊಡ್ಡ ಆಗಿರ್ತಕ್ಕಂಥ ಗ್ರೀನ್ ಕಲರ್ ಕೊಡ್ಬೇಕು ಮಾರ್ಕೆಟ್ ಮೇಲ್ಗಡೆ ಹೋಗ್ತಕ್ಕಂಥ ಚಾನ್ಸಸ್ ತುಂಬಾನೇ ಇರ್ತಾವ. ಓಕೆ, ಸೊ ಒಂದ್ ವೇಳೆ ಏನಾದ್ರು ಮಾರ್ಕೆಟ್ ಏನಾದ್ರು ಫ್ಲಾಟ್ ಆಗಿ ಓಪನ್ ಆಗಿಂದ ಓಕೆ ಫ್ಲಾಟ್ ಆಗಿ ಓಪನ್ ಆಗಿ ಮೇಲ್ಗಡೆ ಹೋದ್ರು ಕೂಡ ಎಲ್ಲಿವರೆಗೂ ಇದು ಬ್ರೇಕ್ ಮಾಡಿಲ್ಲ 23,50. ಓಕೆ, 23,50 ಎಲ್ಲಿವರೆಗೂ ಬ್ರೇಕ್ ಮಾಡಿಲ್ಲ ಎಲ್ಲಿವರೆಗೂ ಕೂಡ ಮಾರ್ಕೆಟ್ ಫುಲ್ ಮ್ಯಾಗ ಹೋಗಿಲ್ಲ, ಮ್ಯಾಗ ಹೋಗಿಷ್ಟು ಮತ್ತೆ ಕೆಳಗಡೆ ಬರ್ತಕ್ಕಂಥ ಚಾನ್ಸಸ್ ಕೂಡ ಇಲ್ಲಿ ತುಂಬಾ ಇರ್ತಾವ. ಸೊ ಕೆಳಗಡೆ ಬ್ರೇಕ್ ಮಾಡ್ಬೇಕಾಗಿತ್ತಪ್ಪ 22,800 ಅದ್ರ ಕೂಡಲೇ ಇದು 22,750 ಇದನ್ನ ಬ್ರೇಕ್ ಮಾಡ್ಕೊಂಡು ಹೋಗ್ಬೇಕು. ಅವಾಗ ಮಾತ್ರ ಏನಾಗುತ್ತಪ್ಪ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಕೆಳಗಡೆ ಫಾಲ್ ಆಗ್ತಕ್ಕಂಥ ಚಾನ್ಸಸ್ ಇದೆ. ಇದನ್ನ ಒಂದು ಸ್ವಲ್ಪ 50 ಮಿನಿಟ್ಸ್ ಟೈಮ್ ಫ್ರೇಮ್ ನೋಡ್ಕೊಂಡ್ರೆ ನಮ್ಗೆ ತುಂಬಾ ಸ್ವಲ್ಪ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಈ ಮಾರ್ಕೆಟ್ ನೋಡ್ರಿ, ಮಾರ್ಕೆಟ್ ಸ್ವಲ್ಪ ನೀವು ಚಾರ್ಟ್ ನೋಡ್ರಿ, ಚಾರ್ಟ್ ಅಬ್ಸರ್ವ್ ಮಾಡ್ರಿ. ಮಾರ್ಕೆಟ್ ನೋಡ್ರಿ ಇಲ್ಲಿ ಒಂದೇನಪ್ಪ ನಮ್ಗೆ ಹೆವಿ ಆಗಿರ್ತಕ್ಕಂಥ ಒಂದು ರೆಸಿಸ್ಟೆನ್ಸ್ ಇದೆ ಅಂತ ನಿಮ್ಗೆ ಹೇಳಿದೆ ಹೌದಾ. ಇಲ್ಲೊಂದು ಹೆವಿ ಆಗಿರ್ತಕ್ಕಂಥ ರೆಸಿಸ್ಟೆನ್ಸ್ ಇದೆ 23,50ಕ್ಕೆ. ಆಮೇಲೆ ಇಲ್ಲಿ ಹೆವಿ ಆಗಿರ್ತಕ್ಕಂಥ ಸಪೋರ್ಟ್ ಇದೆ 22,800ಕ್ಕೆ ಮತ್ತು 22,750. ಇಲ್ಲೊಂದು ಹೆವಿ ಆಗಿರ್ತಕ್ಕಂಥ ಒಂದು ಸಪೋರ್ಟ್ ಝೋನ್ ಇದೆ. ಎಲ್ಲಿವರೆಗೂ ಈ ಒಂದು ಝೋನ್ ಬ್ರೇಕ್ ಮಾಡಿಲ್ಲ ಅಲ್ಲಿವರೆಗೂ ಮಾರ್ಕೆಟ್ ಕೆಳಗಡೆ ಫಾಲ್ ಆಗಿಲ್ಲ ಹೌದಾ. ಸೊ ಆಮೇಲೆ ಎಲ್ಲಿವರೆಗೂ ಈ ಒಂದು ಝೋನ್ ಬ್ರೇಕ್ ಮಾಡಿಲ್ಲ ಅಲ್ಲಿವರೆಗೂ ಮಾರ್ಕೆಟ್ ಮೇಲ್ಗಡೆ ಹೋಗಿದೆ. ಸೊ ಹೀಗೆ ಏನ್ ಮಾಡೋದಂದ್ರೆ ಮಾರ್ಕೆಟ್ ಈಗ ಕಂಟಿನ್ಯೂಸ್ ಆಗಿ ಒಂದು ಕನ್ಸೋಲೇಷನ್ ಝೋನ್ ದಲ್ಲಿ ಸಿಕ್ಕಾಕೊಂಡಿರೋದ್ರಿಂದ ನಾಳಿನ ದಿನ ಏನಾದ್ರು ಮಾರ್ಕೆಟ್ ಈ ಒಂದು ಝೋನ್ ದಲ್ಲಿ ಏನಾದ್ರು ಮಾರ್ಕೆಟ್ ಓಪನ್ ಆಯ್ತಪ್ಪ ಅಂದ್ರೆ ಎಲ್ಲಿವರೆಗೂ ಇದು 22,800 ಬ್ರೇಕ್ ಮಾಡಂಗಿಲ್ಲ ಅಲ್ಲಿವರೆಗೂ ಮಾರ್ಕೆಟ್ ಕೆಳಗಡೆ ಬರಂಗಿಲ್ಲ. ಆಮೇಲೆ ಎಲ್ಲಿವರೆಗೂ 23,000 ಬ್ರೇಕ್ ಮಾಡ್ಕೊಂಡು 23,050 ಕೂಡ ಬ್ರೇಕ್ ಮಾಡ್ಕೊಂಡು ಹೋಗ್ಬೇಕು. ಅವಾಗ ಮಾತ್ರ ಏನಾಗುತ್ತಪ್ಪ ಸ್ವಲ್ಪ ಮೇಲ್ಗಡೆ ಹೋಗುತ್ತೆ. ಎಲ್ಲಿವರೆಗೂ ಹೋಗುತ್ತಪ್ಪ ಅಂದ್ರೆ 23,200 ಕೂಡ ಮಾರ್ಕೆಟ್ ಹೋಗುತ್ತೆ. ಯಾಕಪ್ಪ 23,200 ತುಂಬಾನೇ ಕ್ರೂಸಿಯಲ್ ಆಗಿರ್ತಕ್ಕಂಥ ಒಂದು ಮಾರ್ಕೆಟ್ ಝೋನ್ ಇದೆ ಹೌದಾ. ಸೊ ಕೆಲವೊಂದು ಟೈಮ್ ಏನಾಗ್ಬೋದಪ್ಪ ಅಂದ್ರೆ ಮಾರ್ಕೆಟ್ ಸ್ವಲ್ಪ ಗ್ಯಾಪ್ ಡೌನ್ ಓಪನ್ ಆಗಿ ಮಾರ್ಕೆಟ್ ಸ್ವಲ್ಪ ಮೇಲ್ಗಡೆ ಹೋಗಿಸಿಂದ ಈ ಒಂದು ಝೋನ್ 23,000 ಓಕೆ 22,950 ಏನಾದ್ರು ರೆಸಿಸ್ಟೆನ್ಸ್ ಮತ್ತೆ ಮಾರ್ಕೆಟ್ ಸ್ವಲ್ಪ ಕನ್ಸಲ್ಟೇಷನ್ ಆಗಿ ಸಡನ್ ಆಗಿ ಬ್ರೇಕ್ ಮಾಡ್ತಪ್ಪ ಅಂದ್ರೆ 22,800 ಬ್ರೇಕ್ ಮಾಡುತ್ತೆ. ಆಮೇಲೆ 22,750 ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂದ್ರೆ ನಮ್ದು ನೆಕ್ಸ್ಟ್ ಟಾರ್ಗೆಟ್ ಎಲ್ಲಿ ತನಕ ಸಿಗುತ್ತಪ್ಪ ಅಂದ್ರೆ 22,600 ಕೂಡ 150 ಪಾಯಿಂಟ್ ಒಂದು 150 ಪಾಯಿಂಟ್ ಮಾರ್ಕೆಟ್ ಅಲ್ಲಿ ನಾವು ನೋಡ್ತಕ್ಕಂಥ ಚಾನ್ಸಸ್ ಇದೆ. ಯಾಕಪ್ಪ ಅಂದ್ರೆ ಇಲ್ಲಿ ಕಂಟಿನ್ಯೂಸ್ ಆಗಿ ಏನಾಗಿದೆಪ್ಪ ಅಂದ್ರೆ ಇಲ್ಲಿ ಕನ್ಸಲ್ಟೇಷನ್ ಆಗ್ತಾ ಇರೋದ್ರಿಂದ ಕಂಟಿನ್ಯೂಸ್ ಆಗಿ ನೋಡ್ರಿ 14ನೇ ತಾರೀಕಿನಿಂದ 21 ತಾರೀಕಿನ ತನಕ ಏನಾಗಿದೆಪ್ಪ ಅಂದ್ರೆ ಇಲ್ಲಿ ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಕನ್ಸಲ್ಟೇಷನ್ ಆಗ್ತದೆ. ಸೊ ಯಾವಾಗ ಮೇಲ್ಗಡೆ ಬ್ರೇಕ್ ಮಾಡುತ್ತಾ ಅಥವಾ ಕೆಳಗಡೆ ಬ್ರೇಕ್ ಮಾಡುತ್ತಾ ಅವಾಗ ಏನಾಗ್ತಪ್ಪ ನಮ್ಗೆ ಒಂದು ಫುಲ್ ಹೆವಿ ಆಗಿರ್ತಕ್ಕಂಥ ಒಂದು ಲಾಂಗ್ ರನ್ ಅಲ್ಲಿ ಇರ್ತಕ್ಕಂಥ ಒಂದು ನಮ್ಗೆ ರೇಂಜ್ ಮಾರ್ಕೆಟ್ ಅನ್ನ ಅಥವಾ ನಾವು ಒಂದು ರ್ಯಾಲಿ ಮಾರ್ಕೆಟ್ ಅನ್ನ ನೋಡ್ತಕ್ಕಂಥ ಸಾಧ್ಯತೆಗಳು ತುಂಬಾನೇ ಇಲ್ಲಿ ಇರ್ತಾವೆ. ಸೊ ಹೀಗಾಗಿ ಏನ್ ಮಾಡ್ರಪ್ಪ ನಾಳೆ ದಿನ ನಾವು ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿನ ಸ್ವಲ್ಪ ನೋಡ್ಕೊಂಡು ನಿಧಾನವಾಗಿ ಟ್ರೈ ಮಾಡಿ ಅಂತ ನಾನು ನಿಮ್ಗೆ ಹೇಳ್ತಿದ್ದೀನಿ. ಅದೇ ರೀತಿಯಾಗಿ ನಿಮ್ದೇ ಆಗಿರ್ತಕ್ಕಂಥ ಸ್ವಂತ ರಿಯಲೈಸೇಷನ್ ಮಾಡ್ಕೊಂಡು ಕೂಡ ನೀವು ಟ್ರೈ ಮಾಡೋದು ತುಂಬಾನೇ ಒಳ್ಳೆಯದು. ಓಕೆ, ಥ್ಯಾಂಕ್ ಯು.